Hello everyone. Let us derive an expression for threshold energy of an endothermal reaction. As you already know, endothermal reaction is a reaction in which energy has to be supplied so that we can initiate this particular reaction. So, ಇಲ್ಲಿ Q value ಬಂದು negative ಆಗಿರುತ್ತೆ, which means we have to supply energy externally to initiate this reaction. ಈಗ ಈ ರಿಯಾಕ್ಷನ್ಗೆ ಎನರ್ಜಿನ ಹೇಗೆ ಸಪ್ಲೈ ಮಾಡೋದು? ಹೂ ವಿಲ್ ಸಪ್ಲೈ ದ ಎನರ್ಜಿ? ಆಬ್ವಿಯಸ್ಲಿ ದ ಪ್ರೊಜೆಕ್ಟೈಲ್ ವಿಲ್ ಕ್ಯಾರಿ ದ ಎನರ್ಜಿ. ಇಲ್ಲಿ ಟಾರ್ಗೆಟ್ ನ್ಯೂಕ್ಲಿಯಸ್ ಎಕ್ಸ್ ಅಂತ ತಗೊಂಡಿದ್ವಿ, ಅದು ಯಾವಾಗಲೂ ರೆಸ್ಟಲ್ಲಿರುತ್ತೆ. ಇಲ್ಲಿ ಪ್ರೊಜೆಕ್ಟೈಲ್ ಏನಿದೆ ಎ, ಇಟ್ ವಿಲ್ ಕ್ಯಾರಿ ಸಮ್ ಕೈನೆಟಿಕ್ ಎನರ್ಜಿ. If that kinetic energy is sufficient to initiate the reaction, then only the product will be formed. So the minimum energy which the projectile has to carry to initiate the reaction is called as the threshold energy. Now let us derive the expression for threshold energy. According to law of conservation of linear momentum before the reaction has to be equal to the linear momentum after reaction. So applying this to this reaction, what will we get? So linear momentum before the reaction andre linear momentum of the projectile. So mass of the projectile into velocity of the projectile, MAVA, plus linear momentum of the target. Target is at rest, so velocity is 0. So mass into velocity becomes 0, must be equal to the linear momentum of the compound. So it can be written as mcvc. So we get the expression for velocity of the compound nucleus. So Vc will be equal to MAVA divided by mc. Let us call this as equation number 1. ಅಲ್ಲಿಗೆ ಈ ಪ್ರೊಜೆಕ್ಟೈಲ್ ಏನು ಎನರ್ಜಿ ಕ್ಯಾರಿ ಮಾಡ್ಕೊಂಡು ಬರ್ತಾ ಇದೆ ಈ ರಿಯಾಕ್ಷನ್ ಇನಿಷಿಯೇಟ್ ಮಾಡೋಕ್ಕೆ, ಆ ಕಂಪ್ಲೀಟ್ ಎನರ್ಜಿ ಈ ರಿಯಾಕ್ಷನ್ನ ಪ್ರೊಡ್ಯೂಸ್ ಮಾಡೋಕ್ಕಾಗ್ತಾ ಇಲ್ಲ. ಅ ಪಾರ್ಟ್ ಆಫ್ ದಿ ಎನರ್ಜಿ ಇಸ್ ಆಲ್ಸೋ ಕ್ಯಾರಿಡ್ ಬೈ ದ ಕಾಂಪೌಂಡ್ ನ್ಯೂಕ್ಲಿಯಸ್. ಸೊ ಎನರ್ಜಿ ಅವೈಲಬಲ್ ಫಾರ್ ದ ರಿಯಾಕ್ಷನ್ ಇಸ್ ನಾಟ್ ಈಕ್ವಲ್ ಟು ದ ಕೈನೆಟಿಕ್ ಎನರ್ಜಿ ಆಫ್ ದಿ ಪ್ರೊಜೆಕ್ಟೈಲ್, because a part of that energy is also transferred as the kinetic energy of the compound nucleus. The energy available for the reaction will be equal to kinetic energy of the projectile minus kinetic energy of the compound nucleus. So energy available for the reaction ನಾವು Q ಅಂತ ತಗೊಂಡ್ರೆ ಇದು ಎಂಡೋಥರ್ಮಲ್ ಆಗಿರೋದ್ರಿಂದ ಮೈನಸ್ Q ಬರ್ಕೊಂತೀವಿ. ಸೊ ಮೈನಸ್ Q will be equal to kinetic energy of the projectile, which will be half MAVA square minus kinetic energy of the compound ಅಂತ ತಗೊಂಡ್ರೆ half mcvc ಸ್ಕ್ವೇರ್. ಇಲ್ಲಿ ವಿಸಿನ ಇಕ್ವೇಶನ್ 1 ಇಂದ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ MAVA ಡಿವೈಡೆಡ್ ಬೈ MC ಹೋಲ್ ಸ್ಕ್ವೇರ್ ಇರೋದ್ರಿಂದ ಇದೆಲ್ಲ ಸ್ಕ್ವೇರ್ ಆಗುತ್ತೆ. ಸೊ ಈ MC ಕ್ಯಾನ್ಸಲ್ ಆಗುತ್ತೆ. ಇಫ್ ವಿ ಟೇಕ್ ದ ಕಾಮನ್ ಫ್ಯಾಕ್ಟರ್ ಇಟ್ ವಿಲ್ ಬಿ ಈಕ್ವಲ್ ಟು ಹಾಫ್ MAVA ಸ್ಕ್ವೇರ್ ಕಾಮನ್ ಆಗುತ್ತೆ. ವಿಲ್ ಬಿ ಲೆಫ್ಟ್ ವಿತ್ 1 ಮೈನಸ್ ಇಲ್ಲಿ ಏನು ಉಳಿಯುತ್ತೆ MA ಡಿವೈಡೆಡ್ ಬೈ MC. ಸೊ ಇಟ್ ವಿಲ್ ಬಿ ಹಾಫ್ MAVA ಸ್ಕ್ವೇರ್ ಇಂಟು 1 ಮೈನಸ್ MA ಬೈ MC. ಈಗ ವಾಟ್ ಇಸ್ MC? ಈ MC ಅಂದರೆ ಏನು? ಮಾಸ್ ಆಫ್ ದ ಕಾಂಪೌಂಡ್ ಎಷ್ಟಾಗಿರುತ್ತೆ? ಮಾಸ್ ಆಫ್ ದ ಕಾಂಪೌಂಡ್ ವಿಲ್ ಬಿ ಈಕ್ವಲ್ ಟು ಮಾಸ್ ಆಫ್ ದ ಪ್ರೊಜೆಕ್ಟೈಲ್ ಪ್ಲಸ್ ಮಾಸ್ ಆಫ್ ದ ಟಾರ್ಗೆಟ್, MA plus MX. Let us substitute this in this equation. So minus Q will be equal to half of MAVA square into 1 minus MA divided by MA plus MX. ಈಗ ಇಲ್ಲೇನಿದೆ half MAVA ಸ್ಕ್ವೇರ್ನ ಲೆಟ್ ಅಸ್ ಕನ್ಸಿಡರ್ ದ್ಯಾಟ್ ಇಟ್ ಸೆಲ್ಫ್ ಹ್ಯಾಸ್ ದಿ ಥ್ರೆಶೋಲ್ಡ್ ಎನರ್ಜಿ. ಸೊ ಈ ಪೋರ್ಷನ್ ನಾವು ಥ್ರೆಶೋಲ್ಡ್ ಎನರ್ಜಿ ಅಂತ ಕರೆದಾಗ ವಿ ಗೆಟ್ ದಿ ಎಕ್ಸ್ಪ್ರೆಷನ್ ಈ ಥ್ರೆಶೋಲ್ಡ್ ವಿಲ್ ಬಿ ಈಕ್ವಲ್ ಟು, ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಏನು ಬರುತ್ತೆ ಮೈನಸ್ Q ಇಂಟು ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇದನ್ನು ಸಿಂಪ್ಲಿಫೈ ಮಾಡಿದಾಗ
ಎಮ್ ಎ ಪ್ಲಸ್ ಎಮ್ ಎಕ್ಸ್ ಮೈನಸ್ ಎಮ್ ಎ ಬರುತ್ತೆ. ಅಲ್ಲಿ ಎಮ್ ಎಗಳು ಕ್ಯಾನ್ಸಲ್ ಆಗಿ ಎಮ್ ಎಕ್ಸ್ ಡಿವೈಡೆಡ್ ಬೈ ಎಮ್ ಎ ಪ್ಲಸ್ ಎಮ್ ಎಕ್ಸ್ ಇರುತ್ತೆ. ಹಾಗಾಗಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ, ಎಮ್ ಎ ಪ್ಲಸ್ ಎಮ್ ಎಕ್ಸ್ ಡಿವೈಡೆಡ್ ಬೈ ಈ ಪ್ಲಸ್ ಎಮ್ ಎ ಮೈನಸ್ ಎಮ್ ಎ ಅಲ್ಲಿ ಕ್ಯಾನ್ಸಲ್ ಆಗಿರುತ್ತೆ. ಸೊ ವಿಲ್ ಬಿ ಲೆಫ್ಟ್ ಔಟ್ ವಿತ್ ಓನ್ಲಿ ಎಮ್ ಎಕ್ಸ್. So this is the expression for the threshold energy of an endoergic or endothermal reaction. Cross multiply ಮಾಡಿ ಗೊತ್ತಾಗಿಲ್ಲ ಅಂದರೆ Q is equal to ಇದನ್ನು ನಾನು ಈ ಥ್ರೆಶೋಲ್ಡ್ ಅಂತ ತಗೊಂಡ್ರೆ ಎಮ್ ಎ ಪ್ಲಸ್ ಎಮ್ ಎಕ್ಸ್ನ ಕಂಪ್ಲೀಟಾಗಿ ತೊಗೊಂಡಾಗ ಏನಾಗುತ್ತೆ, ಇದು ಕ್ರಾಸ್ ಮಲ್ಟಿಪ್ಲೈ ಆಗಿ ಎಮ್ ಎ ಪ್ಲಸ್ ಎಮ್ ಎಕ್ಸ್, ಇಲ್ಲಿ ಮೈನಸ್ ಇದೆ ಮೈನಸ್ ಎಮ್ ಎ, ಹಾಗಾಗಿ ಎಮ್ ಎ ಕ್ಯಾನ್ಸಲ್ ಆಗಿ ಎಮ್ ಎಕ್ಸ್ ಡಿವೈಡೆಡ್ ಬೈ ಎಮ್ ಎ ಪ್ಲಸ್ ಎಮ್ ಎಕ್ಸ್ ಇರುತ್ತೆ. ಹಾಗಾಗಿ ಈ ಥ್ರೆಶೋಲ್ಡ್ನ ನಾನಿಲ್ಲಿ ತಗೊಂಡಾಗ ಕ್ಯೂ ಇದು ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ, ಅಂದರೆ ಇದು ಡಿವೈಡೆಡ್ ಬೈ ಹೋಗುತ್ತೆ. ಸೊ ಡಿವೈಡ್ ಮಾಡಿದಾಗ ಏನು ಮಾಡ್ತೀವಿ, ರಿವರ್ಸ್ ಮಾಡಿದಾಗ ಅದು ಎಮ್ ಎ ಪ್ಲಸ್ ಎಮ್ ಎಕ್ಸ್ ಡಿವೈಡೆಡ್ ಬೈ ಎಮ್ ಎಕ್ಸ್ ಅಂತ ಬರುತ್ತೆ. ಇಲ್ಲಿ ಎರಡು ವಿಷಯನ ಗಮನಿಸಬೇಕು. ಒಂದು, ಥ್ರೆಶೋಲ್ಡ್ ಎನರ್ಜಿ ನೆಗೆಟಿವ್ ಇದೆ, ಅಂದರೆ ಎನರ್ಜಿ ಹ್ಯಾಸ್ ಟು ಬಿ ಸಪ್ಲೈಡ್. ಸೊ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ಎನರ್ಜಿ ಹ್ಯಾಸ್ ಟು ಬಿ ಸಪ್ಲೈಡ್ ಟು ಇನಿಷಿಯೇಟ್ ದಿಸ್ ಪರ್ಟಿಕ್ಯುಲರ್ ರಿಯಾಕ್ಷನ್ ಅಂತ. ಇನ್ನೊಂದು, ಈ ಥ್ರೆಶೋಲ್ಡ್ ಎನರ್ಜಿ ಈ ನಮ್ಮ ಕ್ಯೂ ವ್ಯಾಲ್ಯೂಗಿಂತನೂ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ? ಆಬ್ವಿಯಸ್ಲಿ ದಿಸ್ ಇಸ್ ಕ್ಯೂ ಇಂಟು ಸಮಥಿಂಗ್. ಫಾರ್ ಎಕ್ಸಾಂಪಲ್ ಇದು 6 ಇದ್ದರೆ ದಿಸ್ ಇಸ್ 3 ಇಂಟು ಸಮಥಿಂಗ್ ಅಲ್ವಾ, 3 2s are 6. ಸೊ ಥ್ರೆಶೋಲ್ಡ್ ಎನರ್ಜಿ ವಿಲ್ ಆಲ್ವೇಸ್ ಬಿ ಗ್ರೇಟರ್ ದ್ಯಾನ್ ದ ಕ್ಯೂ ವ್ಯಾಲ್ಯೂ. ಯಾಕೆ ಕ್ಯೂ ವ್ಯಾಲ್ಯೂಗಿಂತ ಯಾಕೆ ಜಾಸ್ತಿ ಇರಬೇಕು? ಯಾಕಂದರೆ ಇಲ್ಲಿ ಹೇಳಿದ್ರೆ ಕ್ಯೂ ವ್ಯಾಲ್ಯೂ ಏನಿರುತ್ತೆ ಅದರಲ್ಲಿ ಸ್ವಲ್ಪ ಎನರ್ಜಿನ ಕಾಂಪೌಂಡ್ ನ್ಯೂಕ್ಲಿಯಸ್ ತಗೊಂಡು ಹೋಗ್ತಾ ಇದೆ. ಹಾಗಾಗಿ ಥ್ರೆಶೋಲ್ಡ್ ಎನರ್ಜಿ ಏನಾಗಿರಬೇಕು, ಕ್ಯೂ ವ್ಯಾಲ್ಯೂಗಿಂತ ಜಾಸ್ತಿ ಇರಬೇಕಾಗತ್ತೆ. ದಟ್ ಈಸ್ ಅಬೌಟ್ ಥ್ರೆಶೋಲ್ಡ್ ಎನರ್ಜಿ. ಥ್ಯಾಂಕ್ ಯು.